ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಹುಬ್ಬಳ್ಳಿ ಪಕ್ಕದಲ್ಲಿ ಅರಳಿಕಟ್ಟಿ ಅನ್ನುವಂಥ ಒಂದು ಊರಿದೆ. ಆ ಊರಿನಲ್ಲಿ ಚನ್ನಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಅನ್ನುವಂಥ ಒಂದು ಹೈಸ್ಕೂಲ್ ಇದೆ. ಆ ಹೈಸ್ಕೂಲ್ನಲ್ಲಿ 470 ಜನ ಮಕ್ಕಳು ಕೂಡ ಇದ್ದಾರೆ. ಆದರೆ ಶಿಕ್ಷಕರಿರೋದು ಇಬ್ಬರು. ಒಂದು ಕಡೆ ಅನುದಾನ ರಹಿತ ಶಾಲೆಗಳವರು ನಮ್ಮ ಶಾಲೆಗಳಿಗೆ ಅನುದಾನ ಬರಬೇಕು, ಹೆಚ್ಚು ಹೆಚ್ಚು ಶಿಕ್ಷಕರು ಬರಬೇಕು ಅಂತ ಹೋರಾಡ್ತಿದ್ದಾರೆ. ಆದರೆ ಇದು ಅನುದಾನಿತ ಶಾಲೆ. ಆದರೆ ಇಲ್ಲಿನ ಆಡಳಿತ ಮಂಡಳಿಯವರ ಜಗಳದಿಂದಾಗಿ ಇಲ್ಲಿ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ. ಸುತ್ತಲೂ 9 ಹಳ್ಳಿಗಳಿಂದ ಈ ಹೈಸ್ಕೂಲಿಗೆ ಮಕ್ಕಳು ಬರ್ತಾರೆ. ಆದರೆ ಅವರಿಗೆ ಪಾಠ ಮಾಡೋದಕ್ಕೆ ಶಿಕ್ಷಕರೇ ಇಲ್ಲದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ರಾಮಸ್ಥರೇ ಬೇಸತ್ತು ಈಗ ಹೋರಾಟಕ್ಕಿಳಿದಿದ್ದಾರೆ. ವಾಣಿಜ್ಯ ನಗರಿ ಹುಬ್ಬಳ್ಳಿ ರಾಜ್ಯಕ್ಕೆ 2 ಮುಖ್ಯಮಂತ್ರಿಗಳನ್ನ ನೀಡಿದ ಹೆಗ್ಗಳಿಕೆ ಪಡೆದಿದೆ. ಅಲ್ಲದೆ ಶಿಕ್ಷಣ ಸಚಿವರಾಗಿ ಹೆಸರು ಮಾಡಿದ ಬಸವರಾಜ ಹೊರಟ್ಟಿ ಅವರ ತವರು. ಅಂತ ತಾಲೂಕಿನ ಅರಳಿಕಟ್ಟೆ ಗ್ರಾಮದ ಸರ್ಕಾರಿ ಅನುದಾನಿತ ಚನ್ನಬಸವೇಶ್ವರ ಪ್ರೌಢಶಾಲೆಯಲ್ಲಿ ಕಳೆದ 16 ವರ್ಷಗಳಿಂದ 2 ಶಿಕ್ಷಕರಿದ್ದಾರೆ. 1962ರಲ್ಲಿ ಈ ಸಂಸ್ಥೆ ಸ್ಥಾಪನೆಯಾಯಿತು. ಆದರೆ ಅಧಿಕಾರ ಹಾಗೂ ಪ್ರತಿಷ್ಠೆಗೆ 1980ರಲ್ಲೇ 2 ಗುಂಪುಗಳಾದವು. ಇದ್ಯಾವುದನ್ನು ಲೆಕ್ಕಿಸದ ಸದಸ್ಯರು 1982ರಲ್ಲಿ ಪರಸ್ಪರ ಕೋರ್ಟ್ನಲ್ಲಿ ದೂರು ದಾಖಲಿಸಿಕೊಂಡ್ರು. ಪರಿಣಾಮ 1998ರಿಂದ 2 ಶಿಕ್ಷಕರನ್ನ ಹೊರತುಪಡಿಸಿದ್ರೆ ಉಳಿದವರೆಲ್ಲ ನಿವೃತ್ತಿ ಹೊಂದಿದ್ದಾರೆ. ಇದರಿಂದ ಬೇಸತ್ತ ಗ್ರಾಮಸ್ಥರು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ. ಈ ಶಾಲೆಯಲ್ಲಿ ನಮ್ಮ ಈ ಕಲಿತಂಥ ವಿದ್ಯಾರ್ಥಿಗಳು ಪರದೇಶಿಯಲ್ಲಿ ವಿದೇಶಗಳಲ್ಲಿ ಡಾಕ್ಟರು ಇಂಜಿನಿಯರು ಅಂತ ರೆಡಿ ಮಾಡಿದಂಥ ಇದು ಶಾಲೆ ಇವತ್ತು ದಿವಸ ಒಂದು ಹೀನಾಯ ಮಟ್ಟದ ಶಾಲೆ ಆಗಿದೆ. ಏಕೆಂದರೆ ಈ ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರು ಇಲ್ಲ. ಯಾಕಂದರೆ ಈ ಶಿಕ್ಷಕರು ಭರ್ತಿ ಮಾಡ್ಬೇಕು ಅಂದರೆ ಈ ಒಂದು ಚಾರಿಟಬಲ್ ಟ್ರಸ್ಟಲ್ಲಿ ಕಮಿಟಿಯಲ್ಲಿ ದ್ವಂದ್ವ ನೀತಿ ಹೊಂದಿ 2 ನಡುವೆ ನ್ಯಾಯ ಇರೋದ್ರಿಂದ ಶಿಕ್ಷಕರು ಭರ್ತಿ ಮಾಡೋಕ್ಕಾಗ್ತಿಲ್ಲ ಅಂತ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ದಾವೆಯನ್ನು ಹಾಕಿಕೊಂಡಿದ್ದಾರೆ. ನಮ್ಮ ಬೇಡಿಕೆ ಏನೆಂದರೆ ಈ ಶಾಲೆಯಲ್ಲಿ ಖಾಲಿ ಇದ್ದಂಥ ಸುಮಾರು 7-8 ಶಿಕ್ಷಕರು ಖಾಲಿ ಇದ್ದಾರೆ ಮತ್ತು ಅರೆಕಾಲಿಕ ಶಿಕ್ಷಕರು ಖಾಲಿ ಇದ್ದಾರೆ. ಕೂಡಲೇ ಶಿಕ್ಷಕರನ್ನು ಭರ್ತಿ ಮಾಡಬೇಕು. ಶಿಕ್ಷಕ ಗುಣಮಟ್ಟವನ್ನು ಹೆಚ್ಚಿಸೋಗೋಸ್ಕರ ಅಲ್ಲಿ ಖಾಲಿ ಶಿಕ್ಷಕರು ಭರ್ತಿ ಮಾಡ್ಕೋಬೇಕಂತ ವಿನಂತಿ ಇದೆ. ಅವರ ತಮ್ಮ ಒಳಗನ ಅದು ಕೋರ್ಟ್ನೊಳಗೆ ವ್ಯಾಜ್ಯ ಇದೆ. ಆ ವ್ಯಾಜ್ಯ ಇನ್ನೂ ಬಗೆಹರಿದಿಲ್ಲ. ನಾವು ಇಲಾಖೆಯವರಿಗೆ ಪೋಸ್ಟ್ ಪರ್ಮಿಷನ್ ಕೇಳಕ್ಕೆ ಹೋದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಕಮಿಟಿ ಇರಬೇಕು, ಆಮೇಲೆ ಟರಾವ್ ಬೇಕಂತ ಹೇಳ್ತಾ ಇದ್ದಾರೆ. ಆ ಇಲಾಖೆಯವರು ನಮಗೆ ಕಮಿಟಿ ಇಲ್ಲ ಅಂತಂದಿಂದ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ. ಸೊ ಆ ಕಾರಣದಿಂದ ನಮ್ಗೆ ಆ ಪೋಸ್ಟ್ಗಳನ್ನು ತುಂಬಿಕೊಳ್ಳಿಕ್ಕೆ ಆಗಿರುತ್ತೆ. ಕಾಟಾಚಾರಕ್ಕೆ ಅರೆಕಾಲಿಕ ಶಿಕ್ಷಕರನ್ನ ನೇಮಿಸಿದ ಸದಸ್ಯರು ಮತ್ತೆ ಇತ್ತ ಗಮನ ಹರಿಸಿಲ್ಲ. ಪರಿಣಾಮ 9 ಹಳ್ಳಿಗಳ ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯ ಡೋಲಾಯಮಾನ ಸ್ಥಿತಿಯಲ್ಲಿದೆ. ನಮ್ಮ ಶಾಲೆಯೊಳಗೆ ಶಿಕ್ಷಕರಿಲ್ಲ, ಬರೀ 3 ಜನ ಶಿಕ್ಷಕರದಾರ. ಉಳ್ಕ ಶಿಕ್ಷಕರೆಲ್ಲ ಅವ್ರು ಪರ್ಮನೆಂಟ್ ಇಲ್ಲ. ಆದ್ರಿಂದ ನಮ್ಗೆ ಶಿಕ್ಷಕರು ಬೇಕು. ನಾವು ಮುಂದೆ ಯಾವುದಾದ್ರೂ ಬೇರೆ ಉತ್ತಮವಾದ ಶಾಲೆ ಜೋಡಿ ನಾವು ಕಾಂಪಿಟೇಷನ್ ಮಾಡ್ಬೇಕಂದ್ರೆ ನಮಗೆ ಆಗ್ತಾ ಇಲ್ಲ. ಯಾಕಂದ್ರೆ ಉತ್ತಮವಾಗಿರುವಂಥ ಶಿಕ್ಷಕರಿಲ್ಲ. ಆದ್ರಿಂದ ನಮ್ಗೆ ಇಲ್ಲಿ ಶಿಕ್ಷಕರ ಕೊರತೆ ಇದ್ರಿಂದ ನಮಗೆ ಶಿಕ್ಷಕರ ನೀವು ಸರ್ಕಾರದವರು ಕೊಡಬೇಕು. 54 ವರ್ಷಗಳಷ್ಟು ಹಳೆಯದಾದ ಈ ಶಿಕ್ಷಣ ಸಂಸ್ಥೆಯ ಸಮಸ್ಯೆ ನಿವಾರಣೆಗೆ ಜನಪ್ರತಿನಿಧಿಗಳು ಗಮನ ಹರಿಸದಿರೋದು ವಿಪರ್ಯಾಸವೇ ಸರಿ. ಕಮಿಟಿ ಸದಸ್ಯರು ಈಗಲಾದರೂ ಒಣ ಪ್ರತಿಷ್ಠೆ ಬಿಟ್ಟು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಒಂದಾಗಬೇಕು. ಹುಬ್ಬಳ್ಳಿಯಿಂದ ಕ್ಯಾಮರಾ ಪರ್ಸನ್ ಆನಂದ್ ಪತ್ತರ್ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್. ಶಾಲೆಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವರದಿಗಳನ್ನು ನಾವು ನೋಡಿರ್ತೀವಿ. ಶಾಲೆ ಇದೆ, ಕಟ್ಟಡ ಇಲ್ಲ ಅನ್ನುವಂಥದ್ದು, ಶಿಕ್ಷಕರಿದ್ದಾರೆ, ಮಕ್ಕಳು ಬರ್ತಿಲ್ಲ ಅನ್ನುವಂಥದ್ದು. ಆದರೆ ಈ ಶಾಲೆಯ ದುಸ್ಥಿತಿ ನೋಡಿ. ಇಲ್ಲೊಂದು ಒಳ್ಳೆಯ ಕಟ್ಟಡ ಇದೆ, ಆಟ ಆಡೋದಕ್ಕೆ ಮೈದಾನ ಇದೆ, ಮಕ್ಕಳು ಕೂಡ ಇದ್ದಾರೆ. ಆದರೆ ಶಿಕ್ಷಕರಿಲ್ಲ. ಇಲ್ಲದೇ ಇರೋದಕ್ಕೆ ಕಾರಣ ಆಡಳಿತ ಮಂಡಳಿಯವರ ಒಣ ಗಲಾಟೆ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಹುಬ್ಬಳ್ಳಿ ಸ್ಟುಡಿಯೋದಿಂದ ಪ್ರಸನ್ನ ದೇಶಪಾಂಡೆ ನಮ್ಮ ವರದಿಗಾರರು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈ ವಿಷಯದ ಬಗ್ಗೆ ನೀವು ಆಡಳಿತ ಮಂಡಳಿಯ ಸಂಪರ್ಕವನ್ನೇನಾದರೂ ಮಾಡಿಸುವಂಥ ಪ್ರಯತ್ನ ಮಾಡಿದ್ರ? ಅವರೇನಾದ್ರು ಪ್ರತಿಕ್ರಿಯೆ ಕೊಡ್ತಾರಾ? ಯಾಕೆ ಇವರ ಗಲಾಟೆಯಲ್ಲಿ ಶಾಲೆ ಸೊರಗಬೇಕು, ಯಾಕೆ ಇಷ್ಟೊಂದು ಮಕ್ಕಳೆಲ್ಲ ಕಷ್ಟ ಅನುಭವಿಸಬೇಕು ಅಂತ?
ನಿಜ ಅಜಿತ್, ಈ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರಿಗೂ ಉದ್ಭವಿಸುವಂಥದ್ದೇ. ಈ ಒಂದು ಪ್ರಶ್ನೆ ಎತ್ಕೊಂಡೆ ನಾವು ಶಾಲೆಯ ಆಡಳಿತ ಮಂಡಳಿಗೆ ನಾವು ಹೋದ್ವಿ. ಅಲ್ಲೇ ಶಾಲೆ ಆಡಳಿತ ಮಂಡಳಿಯ ಯಾವೊಬ್ಬ ಸದಸ್ಯ ಆಗಲಿ ಅಥವಾ ಅಧ್ಯಕ್ಷರಾಗಲಿ ನಮ್ಮ ಒಂದು ಕರೆಗೆ ಹೋಗೊಟ್ಟು ಬರಲಿಲ್ಲ ಅಥವಾ ನಮ್ಮ ಮನವಿಗೂ ಕೂಡ ಅವರು ಸ್ಪಂದಿಸಲಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಅವರ ನಿಲುವು ಏನಾಗಿತ್ತಂದ್ರೆ, ಇದು 1962ರಲ್ಲಿ ಸ್ಥಾಪನೆ ಆದಂತಹ ಒಂದು ಚನ್ನಬಸವೇಶ್ವರ ಶಿಕ್ಷಣ ಸಂಸ್ಥೆ, ತುಂಬಾ ಹಳೆಯದಾದಂತಹ ಸಂಸ್ಥೆ. ಈ ಒಂದು ಅರಳಿಕಟ್ಟಿ ಗ್ರಾಮದ ಸುತ್ತಮುತ್ತಲು 9 ಹಳ್ಳಿಗಳು ಈ ಒಂದು ಶಾಲೆಯನ್ನೇ ಅವಲಂಬಿಸಿರುವಂತಹದ್ದು. ಹೀಗಾಗಿ 5 ದಶಕಗಳಿಂದ ಈ ಒಂದು ಶಿಕ್ಷಣ ಸಂಸ್ಥೆ ಸಾಕಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಪಡೆದಿದೆ. ಆದರೆ ಈ ಒಂದು ಶಿಕ್ಷಣ ಸಂಸ್ಥೆ ನಡೆಸಿಕೊಂಡು ಬರುವಂತಹ ಸದಸ್ಯರು ಮಾತ್ರ ಆ ಒಂದು ಧನದಾಸೆಗೆ ಒಂದು ಸಾಕಷ್ಟು ಒಂದು ಪ್ರತಿಷ್ಠೆಗಾಗಿ ತಮ್ಮ ಒಂದು ಮಕ್ಕಳು ಆ ಶಾಲೆಯಲ್ಲಿ ಆ ಒಂದು ಕಾಲೇಜಿನಲ್ಲಿ ಶಿಕ್ಷಕರಾಗಬೇಕು ಮತ್ತು ಪ್ರೊಫೆಸರ್ ಆಗಬೇಕು ಅನ್ನುವಂತಹ ಒಂದು ಸ್ವಾರ್ಥ ಸಾಧನೆಗೋಸ್ಕರ ತಮ್ಮಲ್ಲೇ ಒಂದು ಒಣ ಜಗಳವನ್ನ ಶುರು ಮಾಡಿಕೊಂಡ್ರು. ಹೀಗಾಗಿ ಈ ಒಂದು ಒಣ ಜಗಳ ಸಾಕಷ್ಟು ವಿಕೋಪಕ್ಕೆ ಕಾರಣವಾಯಿತು. ಅದಾದ ನಂತರ 1980ರಲ್ಲಿ ಇದು 2 ಭಾಗವಾಯಿತು. ಅಂದ್ರೆ ಈ ಒಂದು ಸದಸ್ಯತ್ವದಲ್ಲಿ ಸಮಿತಿಯಲ್ಲಿ 2 ಭಾಗವಾಯಿತು. 2 ಭಾಗವಾದ ಬಳಿಕ 82ರಲ್ಲಿ ಇವರು ಕೋರ್ಟ್ ಮೆಟ್ಲೇರ್ತಾರೆ. ಹೀಗಾಗಿ ಅಲ್ಲಿಂದ ನಿರಂತರವಾಗಿ ಈ ಒಂದು ಏನು ಕೋರ್ಟ್ನಲ್ಲಿ ವ್ಯಾಜ್ಯ ನಡೀತಾನೆ ಬರ್ತಾ ಇದೆ. ಈ ಒಂದು ವ್ಯಾಜ್ಯ ಕೋರ್ಟ್ನಲ್ಲಿ ನಡೀತಾ ಇದ್ರೆ ಈ ವ್ಯಾಜ್ಯಕ್ಕೆ ಏನು ವ್ಯತಿರಿಕ್ತವಾಗಿ ಶಾಲೆಗೆ ಶಿಕ್ಷಕರನ್ನ ನೇಮಕ ಮಾಡುವಂತಹ ಒಂದು ವ್ಯವಸ್ಥೆ ಇಲ್ಲಿ ಕಲ್ಪಿಸುವುದಿಲ್ಲ. ಯಾಕಂದ್ರೆ ಕೋರ್ಟಲ್ಲಿ ಈ ಒಂದು ಪ್ರಕರಣ ಇರೋದ್ರಿಂದ ಸರ್ಕಾರ ಕೂಡ ಮುತುವರ್ಜಿ ವಹಿಸಲಿಕ್ಕೆ ಇಲ್ಲಿ ಹಿಂದೇಟು ಹಾಕ್ತಾ ಇತ್ತು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಶಾಲೆಯ ಏನು ಶಿಕ್ಷಕರಾಗಿರ್ಬೋದು, ಉಳಿದ ಶಿಕ್ಷಕರಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಸುತ್ತಮುತ್ತಲು ಗ್ರಾಮಸ್ಥರು ನಮ್ಮ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಅನ್ನೋಂತಹ ಒಂದೇ ಒಂದು ಮನವಿಯಿಂದ ನಿನ್ನೆಯಿಂದ ಅವರು ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ದಾರೆ. ಈ ಒಂದು ವಿಷಯವನ್ನ ಎತ್ಕೊಂಡು ನಾವು ಸದಸ್ಯರನ್ನ ಭೇಟಿಯಾಗಲಿಕ್ಕೆ ಹೋದಾಗ ಯಾರು ಕೂಡ ಈ ಒಂದು ಮಕ್ಕಳ ಭವಿಷ್ಯ ಉಜ್ವಲಕ್ಕಾಗಿ ನಿಮ್ಮ ಒಂದು ಒಣ ಪ್ರತಿಷ್ಠೆನ ಬಿಟ್ಟು ಈ ಒಂದು ನೀವು ಹೇಳಿದ ಹಾಗೆ ಈ ಜಗಳ ನ್ಯಾಯಾಲಯದಲ್ಲಿದೆ, ಕೋರ್ಟ್ನಲ್ಲಿ ಜಗಳ ನಡೀತಾನೆ ಬರ್ತಾ ಇರುವಂಥದ್ದು, ಅದು ಬಗೆಹರಿತಿಲ್ಲ. ಆದರೆ ಹುಬ್ಬಳ್ಳಿಯ ರಾಜಕೀಯ ಮುಖಂಡರಿಗೆ ಏನಾಗಿದೆ, ತುಂಬ ದೊಡ್ಡ ದೊಡ್ಡ ಮುಖಂಡರು ಹುಬ್ಬಳ್ಳಿ ಮತ್ತು ಆ ಭಾಗದಲ್ಲಿ ಇರುವಂಥವರು ನೋಡ್ತಾನೆ ಅಷ್ಟು ಸುಪ್ರಸಿದ್ಧವಾಗಿದ್ದಂಥ ಒಂದು ವಿದ್ಯಾಸಂಸ್ಥೆ ಹಾಳಾಗಿ ಹೋಗ್ತಾ ಇದೆ ಅನ್ನೋದಾದರೆ ಇವರು ಕೂತ್ಕೊಂಡು ಒಂದು ಸಂಧಾನ ಮಾಡಿಸುವಂಥ ಪ್ರಯತ್ನ ಆ ಶಾಲೆಯ ಒಳಿತಿಗಾಗಿ ಮತ್ತು ಮಕ್ಕಳ ಒಳಿತಿಗಾಗಿ ಅಂಥ ಯಾವ ಪ್ರಯತ್ನಗಳೂ ನಡೀಲಿಲ್ವಾ ಅಲ್ಲಿ? ನಿಜ ಅಜಿತ್, ಇದು ಸಹಜವಾಗಿ ಒಂದು ಜನಪ್ರತಿನಿಧಿಗಳು ತಲೆ ತಗ್ಗಿಸುವಂಥದ್ದು. ಯಾಕಂತಂದ್ರೆ ಅಲ್ಲಿಯ ಒಂದು ಮಕ್ಕಳು ಬೀದಿಗಿಳಿದು ಹೋರಾಟ ಮಾಡ್ತಾರೆ, ಅವರ ಬೆಂಬಲಕ್ಕಾಗಿ ಪೋಷಕರು ಬೀದಿಗಿಳಿತಾರೆ. ಈ ಒಂದು ಪ್ರತಿಭಟನೆ ಕಾವನ್ನ ನಾವು ಸುವರ್ಣ ಸುದ್ದಿವಾಹಿನಿಯಲ್ಲಿ ಬಿತ್ತರಿಸಿದ ನಂತರವಷ್ಟೇ ಈ ಒಂದು ಭಾಗದ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳುತ್ತಾರೆ. ಎಂತಹ ವಿಪರ್ಯಾಸ ನೋಡಿ ಅಜಿತ್, ಈ ಒಂದು ಭಾಗ ಅಂದ್ರೆ ಹುಬ್ಬಳ್ಳಿ ತಾಲೂಕು 2 ಮುಖ್ಯಮಂತ್ರಿಗಳು ಕಂಡಂತಹ ಒಂದು ಏನು ಖ್ಯಾತಿ ಪಡೆದಂತಹ ನಗರ. ಅದಲ್ಲದೆ ಮಾಜಿ ಶಿಕ್ಷಣ ಸಚಿವರು ಬಸವರಾಜ ಹೊರಟ್ಟಿ ಸಾಕಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಹೆಗ್ಗಳಿಕೆಯನ್ನು ಪಡೆದಂತವರು. ಇಂತಹ ಒಂದು ಏನು ದುರಂತ ಅಂದ್ರೆ ಇಂತಹ ಒಂದು ದೊಡ್ಡ ಜಟಿಲ ಸಮಸ್ಯೆ ಇದ್ರೂ ಕೂಡ ಈ ಸಮಸ್ಯೆ ನಿವಾರಣೆಗೆ ಈವರೆಗೂ ಅಂದ್ರೆ 1980ರಿಂದ ಈವರೆಗೂ ಯಾವೊಬ್ಬ ಜನಪ್ರತಿನಿಧಿ ಆ ಒಂದು ಸಮಸ್ಯೆ ಬಗೆಹರಿಸಲಿಕ್ಕೆ ಮುಂದಾಗದಿರೋದು ಸಾಕಷ್ಟು ಆ ಭಾಗದ ಜನರಿಗಾಗಿರ್ಬೋದು ಮತ್ತು ಆ ಭಾಗದ ಮಕ್ಕಳಿಗೆ ಸಾಕಷ್ಟು ಬೇಸರ ತಂದಿದೆ. ಹೀಗಾಗಿ ಶಿಕ್ಷಕರು ಕೂಡ ಅದೇ ಒಂದು ಅಪಸ್ವರವನ್ನು ಎತ್ತಿದ್ರು. ಏನು ಚುನಾವಣೆ ಬಂದಾಗ ಎಷ್ಟೇ ನಮ್ಮ ಒಂದು ಏನು ಅಂದ್ರೆ MLC ಚುನಾವಣೆ ಆಗಿರ್ಬೋದು, ಶಿಕ್ಷಕರ ಪದವೀಧರ ಚುನಾವಣೆ ಆಗಿರ್ಬೋದು, ಅವಾಗ ಏನು ಬಸವರಾಜ ಹೊರಟ್ಟಿಯವರು ನಮ್ಮ ಒಂದು ಓಟಿಗಾಗಿ ಬರ್ತಾರೆ ಬಿಟ್ರೆ ನಮ್ಮ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಕಳೆದ 20 ವರ್ಷಗಳಿಂದ ಈ ಒಂದು ಶಾಲೆಗೆ 2 ಶಿಕ್ಷಕರು ಇರೋದು, ಉಳಿದಂತವರು 6 ಜನ ಶಿಕ್ಷಕರು ಅರೆಕಾಲಿಕರು, ಅವರು ಅನುಭವ ಇಲ್ಲದಂತಹವರು. ಹೀಗಾಗಿ SSLC ಪರೀಕ್ಷೆ ಅಂದ್ರೆ ಸಾಕಷ್ಟು ಒಂದು ಪೈಪೋಟಿ ಇರ್ತದೆ. ಅದರಲ್ಲೂ ವಿಶೇಷವಾಗಿ ಇಲ್ಲಿ ಶಿಕ್ಷಕರು ಇಲ್ಲದಿರೋದು ಗಣಿತ ವಿಷಯಕ್ಕೆ, ವಿಜ್ಞಾನ, ಅದೇ ರೀತಿ ಇಂಗ್ಲಿಷ್ ಆಗಿರ್ಬೋದು, ಈ ರೀತಿ ಒಂದು ಕನಿಷ್ಠ 6 ಒಂದು ವಿಷಯಗಳಿಗೆ ಶಿಕ್ಷಕರಿಲ್ಲ. ಹೀಗಾಗಿ ಅನುಭವ ಇಲ್ಲದಂತಹ ಅರೆಕಾಲಿಕ ಶಿಕ್ಷಕರನ್ನ ಅಲ್ಲಿ ನಿಯೋಜನೆ ಮಾಡೋದ್ರಿಂದ ಸಹಜವಾಗಿ ಮಕ್ಕಳು ಉತ್ತಮ ಒಂದು ಶಿಕ್ಷಣ ಪಡೆಯಲಿಕ್ಕೆ ಮತ್ತು ಉತ್ತಮ ಅಂಕ ಗಳಿಸಲಿಕ್ಕೆ ಒಂದು ಹಿಂದೇಟಾಗಿದ್ದಾರೆ. ಈ ಹಿಂದಿನ ಎಲ್ಲಾ ಅಂಶಗಳನ್ನ ಅಂಕಿ ಅಂಶಗಳನ್ನ ತೆಗೆದಾಗ ಸಾಕಷ್ಟು ಜನ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ರಾಜಕೀಯ ಮುಖಂಡರಾದಂಥವರು ಬೇರೆ ಬೇರೆ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ಅಲಕ್ಷ್ಯ ತೋರಿಸಿದರೆ ಕೆಲವೊಂದು ಕಾಲಘಟ್ಟದಲ್ಲಿ ಕೆಲವು ಜನರಿಗೆ ತೊಂದರೆ ಆಗುತ್ತೆ. ಆದರೆ ಒಂದು ಶಾಲೆಗೆ ಸಂಬಂಧಪಟ್ಟಂಥ ಸಮಸ್ಯೆಯ ಬಗ್ಗೆ ಅಲಕ್ಷ್ಯ ತೋರಿಸಿದರೆ ಆ ಶಾಲೆಯಿಂದ ಶಿಕ್ಷಣವನ್ನು ಪಡೀತಿದ್ದ ಒಂದು ಇಡೀ ತಲೆಮಾರಿಗೆ ತೊಂದರೆ ಆಗುತ್ತೆ. ಬಹುಶಃ ಇನ್ನು ಮೇಲಾದರೂ ಈ ಸಮಸ್ಯೆಯ ಗಂಭೀರತೆ ಹುಬ್ಬಳ್ಳಿಯ ರಾಜಕೀಯ ಮುಖಂಡರಿಗೆ ಅರ್ಥ ಆಗಲಿ ಮತ್ತು ಕೋರ್ಟ್ನಲ್ಲಿ ಜಗಳಾಡ್ಕೊಳ್ತಾ ಇರುವಂಥ ಈ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಿಗೆ ಅರ್ಥ ಆಗಲಿ. ಇವರಿವರ ಜಗಳದಲ್ಲಿ ಕಂಡವರ ಮನೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗೋದು ಬೇಡ ಅಂತ ಹೇಳ್ತಾ ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಬ್ರೇಕ್ ತಗೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಬೆಂಗಳೂರಿನಲ್ಲಿ ಇವತ್ತು ನಡೆದಿರುವಂಥ 6 ಕೊಲೆಗಳ ಸುದ್ದಿಯನ್ನು ಕೊಡ್ತೀನಿ.